اسمها صبوحة خطبها نصيب مديادك كنا بتعطيها كف. ಈಗ ಭಾರತದಲ್ಲಿ ಎಲ್ಲೆಲ್ಲೂ ಯಾವುದರ ಹವಾ ಅಂದರೆ ದುರಂಧರ್ನದ್ದೇ ಹವಾ. ನೀವು ಸೋಷಿಯಲ್ ಮೀಡಿಯಾ ನೋಡಿ, ಎಲ್ಲೇ ನೋಡಿ, ಎಲ್ಲರೂ ಅದೊಂದು ಮ್ಯೂಸಿಕನ್ನು ಕೇಳ್ತಾನೆ ಇರ್ತಾರೆ. ಸಿಕ್ಕಾಪಟ್ಟೆ ವೈರಲ್ ಆಗಿದೆ ದುರಂಧರ್. ಈ ದುರಂಧರ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದು ವೆಲ್ ನೋನ್ ಡೈರೆಕ್ಟರ್ ಆದಿತ್ಯ ಧಾರ್. ಈ ಸಿನಿಮಾ ಇಷ್ಟೊಂದು ಸೂಪರ್ ಡೂಪರ್ ಹಿಟ್ ಆಗೋದಕ್ಕೆ ಕಾರಣ ಏನು? ಇದು ಪಾಕಿಸ್ತಾನದ ಕತೆ ಹೌದು, ಆದರೆ ನಿಜವಾಗಿಯೂ ಪಾಕಿಸ್ತಾನದಲ್ಲಿ ಹೀಗೆ ನಡೀತಾ ಅನ್ನೋದನ್ನು ಅದೇ ಪಾಕಿಸ್ತಾನದವರು ಮಾತಾಡಿದ್ದಾರೆ. ಅವರೇನು ಹೇಳ್ತಾರೆ, ನಿಜವಾಗ್ಲೂ ದುರಂಧರ್ ಸಿಕ್ಕಾಪಟ್ಟೆ ಹೈಪ್ ಮಾಡಿದ್ದು, ಬಿಲ್ಡಪ್ ಕೊಟ್ಟಿದ್ದ ಸಿನಿಮಾನ, ಅಥವಾ ನಿಜವಾಗಿ ಪಾಕಿಸ್ತಾನದಲ್ಲಿ ಹಾಗೆ ನಡೀತಾ? ಏನು ನಡೀತು ಅಂದರೆ, ಒಬ್ಬ ಭಾರತೀಯ ಸ್ಪೈ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಪಾಕಿಸ್ತಾನದಲ್ಲಿ ಅಲ್ಲಿಯವನೇ ಆಗಿ ತಾನು ಪಾಕಿಸ್ತಾನದ ಸೀಕ್ರೆಟ್ಸನ್ನು ತಿಳ್ಕೊಂಡು ಭಾರತಕ್ಕೆ ತಿಳಿಸಿ ಭಾರತದ ಒಂದಷ್ಟು ಭಯೋತ್ಪಾದಕ ಕೃತ್ಯಗಳನ್ನು ತಡಿತಾನೆ ಅನ್ನೋದು ಈ ಕತೆ. ಈ ಕಥೆಯಲ್ಲಿ ರಣಬೀರ್ ಸಿಂಗ್ ದುರಂಧರ್ ಪಾತ್ರವನ್ನು ಮಾಡಿದ್ದಾರೆ, ಅಂದರೆ ಆ ಹೀರೋನ ರೋಲ್ ಮಾಡಿದ್ದಾರೆ. ಆದರೆ ಹೀರೋಗಿಂತ ಇಲ್ಲಿ ಶೈನ್ ಆಗೋದು ಮತ್ತೊಬ್ಬರು, ಅವರು ಶೈನ್ ಆಗ್ತಾರೆ. ಸೊ ಅವರೇ ಅಕ್ಷಯ್ ಖನ್ನಾ. ಅವ್ರು ಯಾಕೆ ಇಷ್ಟು ಶೈನ್ ಆದರು? ಜೊತೆಗಿಲ್ಲಿ ಈ ಸಿನಿಮಾ 600 ಕೋಟಿಗಿಂತ ಹೆಚ್ಚು ಗಳಿಕೆ ಮಾಡ್ತಾ ಇದೆ. ಈ ಇಯರ್ ಎಂಡ್ ಹೊತ್ತಿಗೆ ಇದು 1000 ಕೋಟಿ ಗಳಿಕೆ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಪಾಕಿಸ್ತಾನದಿಂದ ಈ ಸಿನಿಮಾಗೆ ಒಂದು 50 ಕೋಟಿ ನಷ್ಟ ಆಗಿದೆಯಂತೆ. ಯಾಕೆ? ಹಾಗೆಯೇ ಈ ಸಿನಿಮಾ ಪಾಕಿಸ್ತಾನದ ಲೈರಿ ಟೌನ್, ಕರಾಚಿ ಭಾಗದಲ್ಲಿ ಶೂಟ್ ಆಗಿದೆ, ಅಲ್ಲೇ ಶೂಟ್ ಆಗಿದ್ದ ಇದು. ಸೊ ಅಷ್ಟರ ಮಟ್ಟಿಗೆ ರಿಯಾಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಹಾಗಾದರೆ ಶೂಟ್ ಆಗಿದ್ದೆಲ್ಲಿ? ಇದೆಲ್ಲದ್ರ ಕುತೂಹಲ ನಿಮಗಿದ್ರೆ ಈ ಧುರಂಧರ್ ಸಿನಿಮಾ ಮತ್ತೆ 2ನೇ ಪಾರ್ಟ್ ರಿಲೀಸ್ ಆಗ್ತಾ ಇದೆ ಅನ್ನೋ ಮಾಹಿತಿ ನೋಡಿದವ್ರಿಗಂತೂ ಗೊತ್ತಿರುತ್ತೆ, ಅಥವಾ 1ನೇ ಪಾರ್ಟ್ ನೋಡ್ದಿದ್ದವ್ರು ನೋಡ್ಕೊಂಬಂದರೆ ಚೆನ್ನಾಗಿದೆ. 2ನೇ ಪಾರ್ಟ್ಗಂತೂ ನೀವು ಖಂಡಿತ ಕಾಯ್ತೀರಾ. ಇದು ಮಾರ್ಚ್ 9ಕ್ಕೆ ಮುಂದಿನ ವರ್ಷ ರಿಲೀಸ್ ಆಗ್ತಾ ಇದೆ ಧುರಂಧರ್ ಪಾರ್ಟ್ 2. ಆದರೆ ಈ ಧುರಂಧರ್ ಬಗ್ಗೆ ಎಲ್ಲರೂ ಮಾತಾಡ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇರೋದು ಇದಕ್ಕೆ ಭಾರತದ ಕನೆಕ್ಷನ್ ಇರುವಂಥದ್ದು. ಪಾಕಿಸ್ತಾನದ ಇಂಟರ್ನಲ್ ಪೊಲಿಟಿಕ್ಸ್ ಏನಿದೆ, ಇದು ಭಾರತದ ಸಂಸತ್ ಭವನದ ಮೇಲಾದಂಥ ದಾಳಿ, ಹಾಗೆ ತಾಜ್ ಹೋಟೆಲ್ ಮೇಲಾದಂಥ ಅಟ್ಯಾಕ್ಗೆ ಹೇಗೆ ಕಾರಣ ಆಯಿತು, ಅಲ್ಲಿನ ಭಯೋತ್ಪಾದಕ ಚಟುವಟಿಕೆಗಳು, ಐಸಿಸ್ ಹೇಗೆ ಇದನ್ನು ಅಲ್ಲಿಂದ ಏನೋ ಶಸ್ತ್ರಾಸ್ತ್ರಗಳನ್ನು ಕಳಿಸಿ ದಾಳಿ ಮಾಡಿಸ್ತು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಆದರೆ ಇಲ್ಲಿರುವಂಥ ಅಲ್ಲಿಯ ಭಯೋತ್ಪಾದಕ ಏನು ರೆಹಮಾನ್ ಡಕಾಯತ್ ಯಾರು ಅಕ್ಷಯ್ ಖನ್ನಾ ಇದ್ದಾರೋ, ಸೊ ಅವರು ಆ ಪಾತ್ರವನ್ನು ಮಾಡಿದ್ದಾರೆ. ಆ ಪಾತ್ರ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಹಾಗೆಯೇ ಈ ಸಿನಿಮಾದ ಮ್ಯೂಸಿಕ್ ಕೂಡ ಎಲ್ಲರನ್ನ ಸೆಳೀತಾ ಇದೆ. ಇದು ಪಾಕಿಸ್ತಾನದ ಲೈರಿ ಟೌನ್ನ ಕತೆ. ಇಲ್ಲೊಬ್ಬ SP ಅಸ್ಲಂ ಚೌಧರಿ ಅಂತ ಇದ್ದಾನೆ. ಸೊ ಆ ಪೊಲೀಸ್ ಈ ರೆಹಮಾನ್ ಡಕಾಯತ್ ಇವನನ್ನು ಮುಗಿಸ್ಬೇಕು ಅಂತ ನೋಡ್ತಾ ಇರ್ತಾನೆ. ಈ ರೆಹಮಾನ್ ಡಕಾಯತ್ ISI ಜೊತೆ ಸೇರಿಕೊಂಡು ಅವನು ಭಾರತಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾನೆ. ಅದರಿಂದಾಗಿ ಭಾರತದಲ್ಲಿ ದಾಳಿ ಆಗುತ್ತೆ. ಈ ಎಲ್ಲ ಘಟನೆಗಳ ಜೊತೆಗೆ ರಣಬೀರ್ ಸಿಂಗ್ ಅಲ್ಲಿ ಭಾರತದ ಸ್ಪೈ ಆಗಿ ಇರ್ತಾನೆ. ಒಂದಷ್ಟು ಏನು ಭಾರತದ ಮೇಲಾಗುವಂಥ ದಾಳಿಗಳ ಮಾಹಿತಿಯನ್ನು ಮೊದಲೇ ತಿಳಿಸಿ ಅದು ತಡೆಯೋದಕ್ಕೆ ಕಾರಣ ಆಗ್ತಾನೆ. ಆದರೆ ಇದನ್ನು ಪಾಕಿಸ್ತಾನದ ಲೈರಿ ಟೌನ್ನ ಜನ ಹೇಳ್ತಾರೆ, ಇದು ರಿಯಲ್ ಅಲ್ಲ, ಇಲ್ಲಿರುವಂಥ ಪಾತ್ರಗಳನ್ನು ಸುಮ್ಮನೆ ಬಿಲ್ಡಪ್ ಕೊಟ್ಟು ಹೈಪ್ ಮಾಡಿದ್ದಾರೆ. ಇಲ್ಲಿ ರೆಹಮಾನ್ ಡಕಾಯತ್ ಜೊತೆಗೆ ನಾವಿದ್ದೀವಿ, ಅವನು ಅಂಥ ಏನು ಕ್ರೂರಿ ಅಲ್ಲ ಅನಿಸುತ್ತೆ, ಒಬ್ಬ ಸಾಮಾನ್ಯ ಮನುಷ್ಯ ಆತ ಏನು ಭಾಳ ದೊಡ್ಡ ಏನು ಭಯೋತ್ಪಾದಕರ ಜೊತೆ ಸಂಬಂಧ ಇರೋ ವ್ಯಕ್ತಿ ಅಂತ ಅನಿಸೋದಿಲ್ಲ. ಭಾರತದವರು ಪಾಕಿಸ್ತಾನನ ಅದನ್ನು ಯಾವತ್ತೂ ಕೂಡ ಕಡೆಗಣಿಸೋದಕ್ಕೆ ಪಾಕಿಸ್ತಾನದ ಬಗ್ಗೆ ನೆಗೆಟಿವ್ ಆಗಿಯೇ ಸಿನಿಮಾ ಮಾಡ್ತಾರೆ ಅಂತ ಪಾಕಿಸ್ತಾನದವ್ರು ಹೇಳ್ತಾ ಇದ್ದಾರೆ. ಈ ಕರಾಚಿ ಲೈರಿ ಟೌನ್ನ ಭಾಗದಲ್ಲಿ ಅಲ್ಲಿನ ರಾಜಕೀಯವನ್ನು ಆದಿತ್ಯ ಧಾರ್ ಉರಿ ಸಿನಿಮಾದ ನಿರ್ದೇಶಕ ಅದ್ಭುತವಾಗಿ ತೋರಿಸಿದ್ದಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಇದನ್ನು ಶೂಟ್ ಮಾಡಿದ್ದಲ್ಲಿ ಹಾಗಾದರೆ ಯಾಕೆ ಪಾಕಿಸ್ತಾನದಿಂದ ಈ ಸಿನಿಮಾಗೆ 50 ಕೋಟಿ ನಷ್ಟ ಆಯಿತು? ಇದನ್ನು ಶೂಟ್ ಮಾಡಿದ್ದು ಬ್ಯಾಂಕಾಕಲ್ಲಿ ಸೆಟ್ ಹಾಕಿ ಶೂಟ್ ಮಾಡಿದ್ದಾರೆ. ಹಾಗಾಗಿ ಈ ಎಷ್ಟು ಅದ್ಭುತವಾಗಿ ಸೆಟ್ ವರ್ಕನ್ನು ಮಾಡಿದ್ದಾರೆ ಅಂದರೆ, ಇದು ಅಲ್ಲಿಯ ಪಾಕಿಸ್ತಾನದೊಳಗಿನ ಲೈರಿ ಟೌನ್ ಅದೇ ಇದು ಅಂತ ಅನಿಸುವ ಮಟ್ಟಿಗೆ ಅಷ್ಟು ಅದ್ಭುತವಾಗಿ ರೆಪ್ಲಿಕೇಟ್ ಮಾಡಿದ್ದಾರೆ, ಅದನ್ನೇ ಮರುಸೃಷ್ಟಿ ಮಾಡಿದ್ದಾರೆ. ಇನ್ನು ಈ ಸಿನಿಮಾಗೆ 50 ಕೋಟಿ ಪಾಕಿಸ್ತಾನದಿಂದ ನಷ್ಟ ಯಾಕಾಯಿತು ಅಂದರೆ, ಪಾಕಿಸ್ತಾನ ಈ ಸಿನಿಮಾವನ್ನು ಬ್ಯಾನ್ ಮಾಡಿದೆ. ಪಾಕಿಸ್ತಾನದಲ್ಲಿ 20 ಲಕ್ಷಕ್ಕಿಂತ ಹೆಚ್ಚು ಆಲ್ರೆಡಿ ಕೆಲವು ದಿನಗಳ ಹಿಂದೆ ಈಗಾಗಲೇ 40-50 ಲಕ್ಷ ಈ ಸಿನಿಮಾವನ್ನು ಡೌನ್ಲೋಡ್ ಮಾಡಿ ನೋಡಿದ್ದಾರೆ. ಅಷ್ಟು ಜನ ಸಿನಿಮಾ ನೋಡಿದ್ದಿದ್ರೆ ಥಿಯೇಟ್ರಲ್ಲಿ ಈ ಸಿನಿಮಾಗೊಂದು 50 ಕೋಟಿ ಹಣ ಅಂತೂ ಬರ್ತಾ ಇತ್ತು. ಅದು ಬಿಡಿ, ಪಾಕಿಸ್ತಾನ ಯಾಕೆ ನೋಡಬೇಕು, ಭಾರತದಲ್ಲೇ ಅದಕ್ಕಿಂತ ಹೆಚ್ಚು ಗಳಿಸ್ತಾ ಇದೆ. ಈ ವರ್ಷಾಂತ್ಯದ ವೇಳೆಗೆ ಅಂದರೆ ಈ ಡಿಸೆಂಬರ್ ಎಂಡ್ ಹೊತ್ತಿಗೆ ಈ ಸಿನಿಮಾ 1000 ಕೋಟಿ ಗಳಿಸೋದ್ರಲ್ಲಿ ಅನುಮಾನ ಇಲ್ಲ. ಅಷ್ಟು ಸಖತ್ತಾಗಿ ದಿನದಿಂದ ದಿನಕ್ಕೆ ಗಳಿಕೆಯನ್ನು ಹೆಚ್ಚು ಮಾಡ್ಕೋತಾ ಇದೆ. ಹಾಗೆಯೇ ಈ ಸಿನಿಮಾದ ಪಾರ್ಟ್ 2 ಈಗಾಗಲೇ ಅರ್ಧ ಮಾತ್ರ ತೋರಿಸಿದ್ದಾರೆ. ಸೊ ಆ ಸ್ಪೈ ಪಾಕಿಸ್ತಾನಕ್ಕೆ ಹೋಗಿ ಏನೆಲ್ಲ ಅಲ್ಲಿ ಪಾಕಿಸ್ತಾನದ ಒಳಗಿದ್ಕೊಂಡೇ ಏನೆಲ್ಲ ಭಾರತಕ್ಕೆ ಸಹಾಯ ಮಾಡ್ತಾನೆ ಅಂತ ದುರಂಧರ್ ಪಾತ್ರದಲ್ಲಿ, ಅಂದರೆ ಅವನ ಪಾಕಿಸ್ತಾನಿ ಪಾತ್ರದ ಹೆಸರು
ಹಮ್ಜಾ ಅಲಿ ಮಜಾರಿ ಅಂತ. ಆದರೆ ಭಾರತೀಯ ಮೋಹಿತ್ ಶರ್ಮಾ ಅಂತ ಅವ್ರನ್ನ ಹೇಳ್ತಾರೆ, ಅಥವಾ ಸಿನಿಮಾ ತಂಡದವರು ಬೇರೆ ಹೆಸರನ್ನೇ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇದೊಂದು ನಿಜವಾದ ಘಟನೆಗಳ ಜೊತೆಗೆ ಒಂದಷ್ಟು ಕಾಲ್ಪನಿಕ ಕಥೆಯನ್ನು ಸೇರಿಸಿದಾಗ ಕಾಣಿಸ್ತಾ ಇದೆ. ಈ ಸಿನಿಮಾದ ಪಾರ್ಟ್ 2 ಮಾರ್ಚ್ 9, 2026 ಮುಂದಿನ ವರ್ಷ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕಂತೂ ದೇಶಾದ್ಯಂತ ಈ ಧುರಂಧರ್ನದ್ದೇ ಹವಾ, ಅದರಲ್ಲೂ ಕೂಡ ಅಕ್ಷಯ್ ಖನ್ನಾದೇ ಹವಾ ಅಂದರೂ ತಪ್ಪಲ್ಲ. यार फिल्म एज आ फिल्म एक्शन के हिसाब से बहुत ही बेहतरीन फिल्म है. हमने बहुत ही उसको एंजॉय किया. आप एज आ एक्शन उसको कह सकते हो कि अभी तक की जितनी फिल्में जो लास्ट जैसे एनिमल चली थी उसके मुकाबले में इसको बहुत प्रमोट किया गया. लेकिन आप अगर कहोगे इसको एज आ रियलिटी देखोगे, लियारी की बिल्कुल 100% ये रियलिटी है नहीं. आप इसको कह सकते हो कि 25% ये लियारी की रियलिटी हो सकती है, लेकिन 75% ये नहीं हो सकती है लियारी की रियलिटी. अच्छा, इसमें जो रहमान डकैत का जो रोल है जी, उसमें रियलिटी में और फिल्म में जो दिखाई है उसमें कितनी हकीकत है? रहमान डकैत का जो रोल अक्षय खन्ना ने किया तो उन्होंने रोल तो बहुत ही बेहतरीन निभाया है. लेकिन अगर हकीकत कहो तो मैं एज आ लियारी का ख़ुद रहने वाला हूँ, बल्कि मैं रहमान भाई का ख़ुद हमसाया हूँ. मेरा घर उनके घर के साथ ही है और हम कारोबार भी करते हैं यहाँ पे. तो मैं उनको कभी डकैत नहीं कहूँगा, मैं उनको रहमान भाई कह सकता हूँ, उनको ख़ान भाई कहता था. तो क्योंकि वो कभी इलाके वालों के लिए गलत नहीं थे, ख़राब नहीं थे, बुरे नहीं थे. अगर जो उनकी ज़िंदगी में बाकी उनकी गुजरी हुई जो हालात थे वो उनके शायद सियासी हिसाब से बहुत से मामलात थे, लेकिन वो एज आ एक इंसान बहुत अच्छे इंसान थे. लेकिन अच्छाई बुराई तो सब अल्लाह को पता है, अल्लाह ही जानते हैं. अच्छा, चौधरी असलम का जो इस फिल्म में रोल है, दर हकीकत जो लियारी में ऑपरेशन करते रहे, दर हकीकत उस टाइम कुछ और था, फिल्म में कुछ और दिखाया, इस पर आप क्या? सर, चौधरी असलम जो एसपी उनको दिखाया गया ना इस फिल्म में, उसको बहुत ज़्यादा हीरो बनाकर दिखाया गया ना. तो मैं ख़ुद एज आ लियारी वाला होके ना, तो मैं आपको ये बता दूं कि उनको इस कदर दिखाया गया कि वन मैन आर्मी शो कर दिया गया. वो एक बंदा घुस के सब कुछ कर सकता है. लेकिन आप हकीकत ये है, जब 8 दिन की लड़ाई हुई ना लियारी में, जो 8 दिन की लड़ाई में ये चील चौक में थे और चील चौक से 8 दिन तक आगे नहीं बढ़े. वो इस कदर बहादुर थे कि वो चील चौक से आगे नहीं बढ़े. मैं उनको नहीं कहता बुरा, वो एक पुलिस वाले थे, अच्छे बंदे थे, अच्छे काम किए उन्होंने. लेकिन इस कदर जो उनको प्रमोट किया गया है ना और लियारी को डिफेम किया गया है, तो ये मैं इसको नहीं जस्टिफाई नहीं समझता इसको मैं, कि ये लियारी के साथ जस्टिफाई है नहीं. तो उनके तो बहुत से मामलात ऐसे थे. 8 दिन की लड़ाई में चौधरी असलम के जो मुकाबले में एक बच्चा भी शहीद हो गया जो पुलिस की गाड़ी के नीचे आ गया था. वो चीज़ भी दिखानी चाहिए थी, वो नहीं दिखाई गई. तो बहुत से मामलात थे. आपको पता है बॉलीवुड तो वैसे भी चलता है, पाकिस्तान को बुरा बनाकर ही चलता है. तो वो अपनी तरफ से जितना उसने करना था उसने कर दिया है. बाकी जो रियलिटी है वो तो हम रहने वाले हैं, हमारे को पता है ना. तो मैं 25% इसमें बोल सकता हूँ कि है, लेकिन 75% ऐसा लियारी है नहीं.